ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶಟಿಗೆ ಒಂದು ವಾರ ಅಂತ ಮಾಡ್ತಿದ್ದೀನಿ. ಇದನ್ನು ನಾವು ನಮ್ಮ ಮಗನಿಗೆ ಒಳ್ಳೆಯ ಹಣೆ ಬರಹ ಬರೆಯಮ್ಮ ಅಂತ ಹೇಳಿ ದೇವಿ ಹತ್ರ ಬೇಡ್ಕೊಂಡು ಮಾಡೋ ಪೂಜೆ. ಇದಕ್ಕೆ ಒಂದು 5 ಜನ ಮಕ್ಕಳನ್ನ ಕರೆಸಬೇಕು. 2 ಹೆಣ್ಮಕ್ಳು 3 ಜನ ಗಂಡು ಮಕ್ಕಳನ್ನ ಕರೆಸಿ ಅವರಿಗೆ ಉಡಿ ತುಂಬಿ ಊಟ ಮಾಡಿಸಿ ಅವರಿಗೆ ನಮಸ್ಕಾರ ಮಾಡಿ ಕಳಿಸ್ಬೇಕು. ಇದು ದೇವರ ಹತ್ರ ಬೇಡ್ಕೊಂಡು ನಮ್ಮ ಮಗನಿಗೆ ಒಳ್ಳೆಯದಾಗಲಿ ಅಂತ ಮಾಡೋ ಪೂಜೆ. ಈಗ ನಾನು ಒಂದು ಚರಗಿ ಒಳಗಡೆ ನೀರಿಟ್ಟು ಅದಕ್ಕೆ ಒಂದು ಬ್ಲೌಸ್ ಪೀಸ್ ಇಟ್ಟು ಆಮೇಲೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಬೆಳಗ್ತಾ ಇದ್ದೀನಿ. ಇದಾದ ಮೇಲೆ ಆ ಮಕ್ಕಳಿಗೂ ವಿಭೂತಿ ಮತ್ತು ಕುಂಕುಮನ ಹಚ್ತಾ ಇದ್ದೀನಿ. ಎಲ್ಲರಿಗೂ ಹಚ್ಚಿದ ಮೇಲೆ ಅವರಿಗೆ ಉಡಿ ತುಂಬಬೇಕು. ಇದು ಎಲ್ಲ ಮಕ್ಕಳಿಗೂ ಉಡಿ ತುಂಬ್ತಾ ಇರೋದು. ಉಡಿ ತುಂಬಕ್ಕೆ ಎಲೆ, ಅಡಿಕೆ, ಅಕ್ಕಿ ಮತ್ತು ಕೊಬ್ಬರಿ, ಆಮೇಲೆ ಒಂದು ಉತ್ತತ್ತಿ, ಕಡಲೆ ಎಲ್ಲ ಇಟ್ಟು ಉಡಿ ತುಂಬಿ 5 ಕಡಬನ್ನು ಇಡಬೇಕು. ಎಲ್ಲ ಮಕ್ಕಳಿಗೂ ಅದೇ ಥರ ಮಾಡಿರೋದು. ಎಲ್ಲ ಮಕ್ಕಳಿಗೂ ಉಡಿ ತುಂಬಿದಾದಮೇಲೆ ಇಲ್ಲಿ ಆರತಿ ಮಾಡ್ತಾಯಿದ್ದೀನಿ. ಎಲ್ಲರೂ ಆರತಿ ಮಾಡೋದಕ್ಕೆ ನಮಸ್ಕಾರ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಒಬ್ಬರು ನೋಡಿಕೊಂಡು ಮಾಡ್ತಿದ್ದಾರೆ. ಆರತಿ ಮಾಡಿ ಮುಗಿದಾದಮೇಲೆ ಅವರಿಗೆ ಊಟ ಬಡಿಸ್ಬೇಕು. ಅದಕ್ಕೂ ಮುಂಚೆ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ, ಒಳ್ಳೆ ಹಣೆ ಬರಹ ಬರೆಯಮ್ಮ ನನ್ನ ಮಗನಿಗೆ ಅಂತ ಹೇಳಿ. ನನ್ನ ಮಗನೂ ಜಾಸ್ತಿ ಹೇಳಿಲ್ಲ, ಯಾಕೋ ಸಮಾಧಾನವಾಗಿದ್ದ, ಆಟ ಆಡ್ತಾಯಿದ್ದ, ನಕ್ಕೊಂಡು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದ. ಚೆನ್ನಾಗಿ ನಿದ್ದೆ ಆಗಿತ್ತು ಅವನು. ಅದಕ್ಕೆ ಏನೂ ಹಠ ಮಾಡದೆ ಮಲಗಿದ್ದ. ಅದೊಂದು ಒಳ್ಳೆಯದಾಯಿತು. ಇದಾದಮೇಲೆ ಇಲ್ಲಿ ಇವ್ರುಗಳಿಗೆ ಊಟ ಬಡಿಸಿದ್ದೀನಿ. ಇಷ್ಟಿಷ್ಟೇ ತಿಂದರು, ಕಡುಬು ತಿಂದು ಅದಾದಮೇಲೆ ಅನ್ನ ಸಾರು ತಿಂದಿದ್ದಾರೆ.
ಉಂತಿ ಉಣ್ಣ. ಅವ್ರದ್ದೆಲ್ಲ ಊಟ ಆದಮೇಲೆ ಮಕ್ಕಳು ದೇವರ ಸಮಾನ ಅಂತ ಹೇಳಿ ಅವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡಿ ಅವರನ್ನು ಮನೆಗೆ ಕಳಿಸಿದ್ವಿ. ಅವರಿಗೆ ಬಂದಿದ್ದಕ್ಕೂ ಥ್ಯಾಂಕ್ ಯು. ನೀವು ವಿಡಿಯೋನ ನೋಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್.